Hi friends, welcome to my channel Uma's Way of Life and Cracking GPSTR Day 7. ಇವತ್ತು ಸಂಡೇ ನಾನು ಹೊರಟಿದ್ದೀನಿ ಒಂದು ಟೀಚರ್ ಓರಿಯೆಂಟೇಷನ್ ಕ್ಲಾಸಿಗೆ. ಸೊ ಆ ಕ್ಲಾಸಸ್ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟು ಅಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಅಪ್ಪಾಜಿ ರೆಡಿಯಾಗಿದ್ದಾರೆ. ಸೊ ಅವ್ರ ಜೊತೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾವು ಅಲ್ಲಿಗೆ 9 ಗಂಟೆಗೆ ರೀಚ್ ಆದ್ವಿ. ಅವ್ರು 9 ಗಂಟೆಗೆ ಬ್ರೇಕ್ಫಾಸ್ಟ್ ಇರುತ್ತೆ ಅಂತ ಹೇಳಿದರು. ಸೊ 9 ಗಂಟೆಗೆ ರೀಚ್ ಆದ್ವಿ. ಸೊ ಇದೇ ನೋಡಿ ಸನ್ನಿಧಿ ಅಂತ, ಇಲ್ಲೇ ನಮಗೆ ಓರಿಯೆಂಟೇಷನ್ ಕ್ಲಾಸಸ್ ನಡೆಯೋದು. ಸುತ್ತಮುತ್ತ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ. ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ನೋಡಿ ಹಾರ್ಟ್ಲಿ ವೆಲ್ಕಮ್ ಅಂತ ಬರೆದಿದ್ದಾರೆ. ಸೊ ಇವರೆಲ್ಲ ಬೇರೆ ಬೇರೆ ಸ್ಕೂಲಿಂದ ಬಂದಿರೋಂತಹ ಟೀಚರ್ಸ್ಗಳು. ಸೊ ಎಲ್ಲರೂ ಕೂಡ ಓರಿಯೆಂಟೇಷನ್ ಕ್ಲಾಸಸ್ಗೆ ಅಟೆಂಡ್ ಆಗಿದ್ದಾರೆ. ಇವರು ನಮ್ಮ ಬಿಷಾಪ್. ಇವರಿಗೆ ಬೇರೆ ಡಿಸ್ಟಿಕ್ಕಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅವರಿಗೆ ನಮ್ಮ ಸೇಕ್ರೆಡ್ ಹಾರ್ಟ್ PU ಕಾಲೇಜ್ ಅವರಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ಸೊ ಈ ಸೆಷನಲ್ಲಿ ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್ ಅಂತ 2 ಸೆಷನ್ ಇರುತ್ತೆ. ಮಾರ್ನಿಂಗ್ ಟಿಫನ್ ಆದಮೇಲೆ ಒಂದು ಸೆಷನ್ನು, ಮಧ್ಯ ಟೀ ಬ್ರೇಕ್, ಆಮೇಲೆ ಸೆಷನ್ ಕಂಟಿನ್ಯೂ ಆಗುತ್ತೆ. ಮಧ್ಯಾಹ್ನ ಲಂಚ್ ಬ್ರೇಕ್ ಇರುತ್ತೆ. ಆಮೇಲೆ ಮತ್ತೆ ಸೆಷನ್ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆದಮೇಲೆ ಮತ್ತೆ ಲಾಸ್ಟಿಗೆ ಸ್ನ್ಯಾಕ್ಸ್ ಟೀ ಕೊಟ್ಟು ಬಿಟ್ಬಿಡ್ತಾರೆ. ಸೊ ಈ ಸೆಷನ್ನಲ್ಲಿ ವೆರೈಟಿ ಆದಂತಹ ಇನ್ಫಾರ್ಮೇಷನ್ನ ಟೀಚರ್ಸ್ಗಳಿಗೆ ತಿಳಿಸ್ಕೊಡ್ತಾರೆ. ಹೇಗೆ ಸ್ಟೂಡೆಂಟ್ಸ್ನ ಮ್ಯಾನೇಜ್ ಮಾಡಬೇಕು, ಹೇಗೆ ನಮ್ಮ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಹೇಗಿರಬೇಕು, ಕೊಲೀಗ್ಸ್ ಜೊತೆ ಹೇಗಿರಬೇಕು, ಪಾಠಗಳನ್ನು ಯಾವ ರೀತಿ ಮಕ್ಕಳಿಗೆ ಮಾಡಬೇಕು, ಮಕ್ಕಳ ಜೊತೆ ಹೇಗಿರಬೇಕು, ಅವರ ಬಿಹೇವಿಯರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಹೇಗೆ ಅರ್ಥ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ನಮಗೆ ಹೇಳ್ಕೊಡ್ತಾರೆ. ಮತ್ತು ಮಧ್ಯ ಬೋರ್ ಆಗಬಾರ್ದು ಅಂತ ಕೆಲವೊಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಹೇಗೆ ನಾವು ಮಕ್ಕಳಿಗೆ ಆ್ಯಕ್ಟಿವಿಟಿ ಮಾಡಿಸ್ತೀವಲ್ಲ, ಅದೇ ಥರ ನಮಗೂ ಕೂಡ ಆ್ಯಕ್ಟಿವಿಟಿ ಮಾಡಿಸ್ತಾರೆ ಮಧ್ಯ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ meet you in the next video. Until miss me guys, bye bye.